ಚಿರುನೆ ಬರಲಿಲ್ವಲ್ಲ. ಪೂಜೆ ಅವನೇ ಶುರು ಮಾಡಿ ಈಗ ದೇವರ ವಿಗ್ರಹನ ಕದಲ್ಸೋ ಆರತಿನೂ ಅವನೇ ಮಾಡಬೇಕಿತ್ತು. ಸದ್ಯದ ಪರಿಸ್ಥಿತಿಲಿ ಚಿರು ಆರತಿ ಮಾಡೋಕ್ಕಾಗಲ್ಲ ಅಲ್ವಾ ಮಾವ? ಅವನು ಹೇಗಿದ್ದಾನೆ ಅಂತ ನಿಮಗೆ ಗೊತ್ತು. ತುಂಬ ಡಿಸ್ಟರ್ಬ್ ಆಗಿದ್ದಾನೆ. ವಿಸರ್ಜನೆ ಎಲ್ಲ ಮುಗಿದ್ಮೇಲೆ ನಾನು ಹೋಗಿ ಅವನಿಗೆ ಸಮಾಧಾನ ಮಾಡ್ತೀನಿ ಬಿಡಿ. ಅದೇನೋ ಸರಿಯಮ್ಮ, ಆದ್ರೆ ಈಗ ಆರತಿ ಮಾಡೋದು ಯಾರು? ನೀವೇ ಮಾಡಿ ಅಪ್ಪ. ಅವನು ಶುರು ಮಾಡಿದ್ದು, ಈಗ ಅವನೇ ಇದನ್ನು ಮಾಡಬೇಕಲ್ಲ. ಪರವಾಗಿಲ್ಲ ಮಾವ, ನೀವೇ ಮಾಡಿ. ಸರಿ. ಇನ್ನೇನು ಡೊಳ್ಳು ತಂಡ ಹಾಕೊಂಡು ಕುಡಿತಾರ? ನಮ್ಮ ಊರಲ್ಲಿ ಖುಷಿಯಾಗಿ ಕುಣ್ಕೊಂಡ್ ಬಿಡಕ್ ಹೋಗ್ತೀನಿ. ಚಿರು ಅವರು ಕೆಲ್ಸದ ವಿಷಯದಲ್ಲಿ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತು. ಹಾಗಂತ ದೇವ್ರಿಗೆ ಬೇಜಾರ್ ಮಾಡ್ಬಾರ್ದಲ್ವಾ? ಆಯ್ತಮ್ಮ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಚಿರಾಗ್ ಸರ್, ಮಿಲಾನ್ಗೆ ನೀವು ಕಳಿಸಿರೋ ಡಿಸೈನ್ಗಳು ಓಕೆ ಆಗಿದೆ. ನಿಮ್ ಕನಸು ಈಡೇರಿದೆ ಸರ್. What? Really? I can't believe this. Thank you. Thank you so much for this opportunity. Thank you. Yes. ಏನ್ ಜನನೋ ಬಾಯಿ ಬಂದಾಗ ಮಾತಾಡ್ತಾರೆ. ಯಾಕೇನಾಯ್ತು? ಅದಕ್ಕೆ ಆ ಸಂತೆ ಬೀದಿ ಶಾಂತಮ್ಮ, ಕೊನೆ ಮನೆ ಕೋಮ್ಲ, ಇವ್ರಿಬ್ಬರನ್ನು ರಿಸೆಪ್ಷನ್ ಕರ್ಕೊಂಡು ಹೋಗೋದೇ ಬೇಡ. ಅದಕ್ಕೆ ಅಂತದೇನಾಯ್ತು? ಮನೇಲಿ ಎಲ್ರು ರಿಸೆಪ್ಷನ್ಗೆ ಹೋಗ್ತಿದ್ದೀರಲ್ಲ, ಅಳಿಯಂದ್ರಿಗೆ ಏನ್ ಕೊಡ್ತಿದ್ದೀರಾ ಅಂತ ಎಲ್ರ ಮುಂದೆನೆ ಕೇಳ್ತಾರೆ. ಅದಕ್ಕೆ ನಾನು ಸರಿಯಾಗಿ ಹೇಳಿದೀನಿ. ಅದಕ್ಕೆ ಮದ್ವೆ ಮಾಡ್ಕೊಟ್ಟಿರೋದೇ ದೊಡ್ಡದು, ಮತ್ತೆ ಗಿಫ್ಟ್ ಏನು ಕೊಡ್ಬೇಕು ಅಂತ. ಅದಕ್ಕೆ ಅವ್ರೇನಂದ್ರು ಗೊತ್ತಾತ್ಗೆ, ನಿಮ್ ಯೋಗ್ಯತೆಗೆ ಬರೀ ಮದ್ವೆ ಮಾಡ್ಕೊಟ್ರೆ ಏನ್ ಚೆನ್ನಾಗಿರುತ್ತೆ, ಅಳಿಯಂದ್ರಿಗೆ ಏನಾದ್ರೂ ಕೊಟ್ರೆ ಅಲ್ವಾ ನಿಮಗ್ ಮರ್ಯಾದೆ ಅಂತಾರೆ. ಅದಕ್ಕೆ ನಾನು ಅವ್ರಿಗೆ ಸರಿಯಾಗಿ ಹೇಳಿದ್ದೀನಿ. ಅದಕ್ಕೆ ನಮ್ಮ ಅಣ್ಣ ಏನು ನನ್ನ ಗಂಡನ ತರ ದುಬೈಯಲ್ಲಿಲ್ಲ, ಅಥವಾ ಮನೇಲಿ ಏನ್ ಕೆಜಿ ಗಟ್ಲೆ ಚಿನ್ನ ಇಟ್ಟಿದಾನ. ಏನೋ ಸಂಸಾರ ನಡೆಸೋಕೆ ಅಂತ ಒಂದಿಷ್ಟು ತಿಂಗಳಿಗೆ ಸಂಬಳ ತರ್ತಾನೆ. ಅದರಲ್ಲಿ ಮನೇಲಿರೋರ್ನ ಸಾಕೋದೇ ಕಷ್ಟ. ಮತ್ತೆ ಹಳೆ ಸಾಲ ಬೇರೆ ಇದೆ. ಈಗ ಗಿಫ್ಟು ಅಂತ ಮತ್ತೆ ಸಾಲ ಮಾಡಕ್ಕಾಗುತ್ತಾ? ನಾನು ಕರೆಕ್ಟಾಗಿ ಹೇಳಿದ್ದೀನಲ್ವಾ? ಅದಕ್ಕೆ ಅಲ್ಲ, ಅದಕ್ಕೆ ಅಷ್ಟು ದೊಡ್ಡ ಮನೆತನ, ನಾವೇನ್ ಗಿಫ್ಟ್ ಕೊಡಕ್ಕಾಗತ್ತೆ ಅವ್ರಿಗೆ? ಮೊದ್ಲೇ ಲಂಬುಗಿಣಿ ಕಾರಲ್ಲಿ ಓಡಾಡ್ತಾರವ್ರು. ಅದಕ್ಕೆ ಆ ಶಾಂತಮ್ಮ ಕೋಮಲನ ರಿಸೆಪ್ಷನ್ ಕರ್ಕೊಂಡು ಹೋಗೋದೇ ಬೇಡ. ಅದಕ್ಕೆ ಅಲ್ಲೂ ಬಂದು ಇದೇ ತರ ಏನೇನೋ ಕೇಳಿ ಅಲ್ಲೂ ನಮ್ಮ ಮರ್ಯಾದೆ ತೆಗಿತಾರದ್ಗೆ. ಅವ್ರಿಬ್ರು ಊರಲ್ಲೇ ಬಿದ್ದಿರ್ಲಿ, ಅಣ್ಣ ಬಂದ ತಕ್ಷಣ ಹೇಳ್ತೀನಿ, ಅವ್ರಿಬ್ರು ನಮ್ಮ ಹತ್ರ ರಿಸೆಪ್ಷನ್ ಕರ್ಕೊಂಡು ಹೋಗ್ಲೇಬಾರ್ದು ಅಂತ.
ನಮ್ ಕಷ್ಟ ನಮಗೆ. ಊರವ್ರನ್ನೆಲ್ಲ ರಿಸೆಪ್ಷನ್ ಕರ್ಕೊಂಡು ಹೋಗೋದಕ್ಕೆ ಗಾಡಿ ಮಾಡಿರೋದೇ ಹೆಚ್ಚು ನಮ್ಮಣ್ಣ. ಕೆಲ್ಸ ಏನಿದ್ರು ಹೋದ್ವಾ ತಿಂದ್ವಾ ಬಂದ್ವಾ ಅಷ್ಟ್ರಲ್ಲೇ ಇರ್ಬೇಕು. ಕರೆಕ್ಟ್ ಅಲ್ವಾ ಅದ್ಗೆ? ಅದ್ಗೆ ನಾನು ಇಷ್ಟು ಮಾತಾಡ್ತಿದ್ದೀನಿ, ನೀವೇನು ಹೇಳ್ತಾನೆ ಇಲ್ವಾ? ನಾನು ಹೇಳ್ದೆ ತಪ್ಪಾಯ್ತಾ? ಇಲ್ಲ ಇಲ್ಲ, ಈ ಮನೆ ಸೊಸೆಯಾಗಿ ನಿನ್ನೆನ ನೀನು ಸಾಬೀತುಪಡಿಸ್ಕೊಳ್ಳೋ ಅವಕಾಶದಲ್ಲಿ ಇದು ನಿನಗೆ ಸಿಕ್ಕಿರೋ ಮೊದಲನೇ ಜಯ ದೀಪ. ಎಲ್ರನ್ನೂ ಪ್ರೀತಿಸೋ ಒಳ್ಳೆ ಗುಣ, ಎಲ್ರನ್ನೂ ಒಗ್ಗೂಡಿಸೋ ಶಕ್ತಿ ಎರಡೂ ನಿನ್ನಲ್ಲಿದೆ. ನನಗನ್ಸೋ ಪ್ರಕಾರ ಈ ಮನೆಯಲ್ಲಿ ನೀನು ಕಾಯಂ ಸೊಸೆಯಾಗಿರ್ತೀಯ. ನೋಡು, ನಿನಗೇನೇ ಸಹಾಯ ಬೇಕಾದರೂ ನನ್ನ ಕೇಳು, ನಾನು ಮಾಡ್ತೀನಿ. ಎಂಥ ಕಷ್ಟ ಬಂದರೂ ನಿನಗೆ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಇಲ್ಲಿ ಬಾಯಿ ಮಾತ್ಗೂ ನಾನು ಹೆಂಗಿದ್ದೀನಿ ಅಂತ ಕೇಳ್ದೇ ಇರೋ ಮಧ್ಯದಲ್ಲಿ ನೀವು ನನ್ನ ದಿನ ಮಾತಾಡಿಸ್ತೀರಾ, ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ತೀರಾ, ನನ್ಗೇನಾದ್ರೂ ಸಮಸ್ಯೆ ಬಂದ್ರೆ ಸಹಾಯ ಮಾಡ್ತೀರಾ, ನಾನು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ತಿದ್ದಿ ಸರಿ ದಾರಿ ತರ್ತೀರಾ. ಇವತ್ತು ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನೀವೇ ಕಾರಣ. ನೀವ್ ಹೇಳೋ ಪ್ರಕಾರ ನಂಗೆ ಸಿಕ್ಕಿರೋ ಗೆಲುವಲ್ಲಿ ನಿಮ್ಮ ಪಾಲು ಇದೆ. ನೋಡು, ಒಂದು ನೆನಪಿಡ್ಕೊ, ನೀನಿಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಬಂಡೆ ತರ ಇರಬೇಕು. ಆ ದೇವರು ತನ್ನನ್ನು ತಾನು ನಿರೂಪಿಸ್ಕೊಳ್ಳೋದಕ್ಕೆ ಕಲ್ಲನ್ನೇ ಆಯ್ಕೆ ಮಾಡ್ಕೊಂಡ. ಅರ್ಥ ಆಯ್ತು ಅಕ್ಕ, ನೀವ್ ನಂಗೆ ಧೈರ್ಯ ಕೊಟ್ರಲ್ವಾ, ನನ್ ಮುಂದೆ ಬರೋ ಸವಾಲ್ಗಳನ್ನ ಮೆಟ್ಟಿ ನಿಂತು ನಾನು ಈ ಮನೆ ಸೊಸೆ ಆಗಿ ಗೆದ್ದೆ ಗೆಲ್ತೀನಿ.